ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಮ ಹೇಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತು ಮೀಶೋದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಅಲ್ಲ. ಹಾಗಾಗಿ ಮೀಶೋಯಿಂದ ನಾನು ಏನೇನನ್ನು ತೊಗೊಂಡಿದ್ದೀನಿ ಅಂತೇಳಿ ಇವತ್ತು ಅದ್ರ ಬಗ್ಗೆ ಮತ್ತೆ ಎಷ್ಟು ಇರುತ್ತೆ, ಮತ್ತು ಹಾಗೆ ಆನ್ಲೈನ್ ಪೇಮೆಂಟ್ ಆದರೆ ಎಷ್ಟು, ಮತ್ತು ಆಫ್ಲೈನ್ ಅಂದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ತೊಗೋತೀನಿ ಅಂತ ಅಂದರೆ ಎಷ್ಟು ಅನ್ನೋದ್ರ ಬಗ್ಗೆ ಹಾನೆಸ್ಟಾಗಿ ಅದ್ರ ಕ್ವಾಲಿಟಿ ಹೇಗಿದೆ, ತುಂಬ ಚೆನ್ನಾಗಿದೆಯಾ ಇಲ್ವಾ ಏನು ಅಂತೇಳಿ ಇವತ್ತು ಅದ್ರ ಬಗ್ಗೆ ರಿವ್ಯೂನ ಕೊಡ್ತೀನಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ, ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ನಮ್ಮ ಮನೆ ಹತ್ರ ತುಂಬಾ ಡಿಸ್ಟರ್ಬೆನ್ಸು. ಮಾರ್ನಿಂಗಿಂದ ಈವ್ನಿಂಗ್ ಆದ್ರೂ ಇವಾಗ 7-10 ಟೈಮು ಆದರೂ ಕೂಡ ಯಾರಾದರೂ ಏನಾದರೂ ತೊಗೊಳ್ಳೋರು ಮಾತಾಡೋರು ಇದ್ದೇ ಇರ್ತಾರೆ. ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ. ಈಗ ನಾನು ದೇವ್ರ ಮನೆ ವಿಗ್ರಹಗಳನ್ನೆಲ್ಲ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತಷ್ಟೇ ತೊಗೊಂಡು ಬಂದಿದ್ದು. ಈಗಿನೂ ಕೂಡ ಪ್ಯಾಕ್ ಓಪನ್ ಮಾಡಿ ಹಾಗೆ ಇಟ್ಟಿದ್ದೀನಿ. ದೇವ್ರ ಮನೆ ವಿಗ್ರಹಗಳನ್ನ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇದ್ರದ್ದು ಪ್ರೈಸ್ ಬಂದು 61 ರೂಪೀಸ್ ಬರುತ್ತೆ. ದೇವ್ರ ಮನೆ ವಿಗ್ರಹಗಳನ್ನ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕಾಪರ್ ಆ್ಯಂಡ್ ಬ್ರಾಸ್ ಕ್ಲೀನ್ ಮಾಡೋದು, ಅಂದರೆ ಹಿತ್ತಾಳೆ ಮತ್ತು ತಾಮ್ರನ ಕ್ಲೀನ್ ಮಾಡೋ ಅಂಥ ಒಂದು ಲಿಕ್ವಿಡನ್ನು ತೊಗೊಂಡಿದ್ದೀನಿ. ಇದು ಹೇಗೆ ಕೆಲಸ ಮಾಡುತ್ತೆ ಏನು ಅಂತೇಳಿ ನಾನು ಯೂಸ್ ಮಾಡುವಾಗ ನಿಮಗೆ ಮತ್ತೆ ನಾನು ವಿಡಿಯೋನ ಹಾಕಿ ತೋರಿಸ್ತೀನಿ. ಕ್ವಾಲಿಟಿ ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ರಿವ್ಯೂನ ನೋಡೇ ತೊಗೊಂಡೆ. ನೀವು ಕೂಡ ಏನಾದರೂ ಐಟಮ್ಗಳನ್ನ ತೊಗೋಬೇಕಾದ್ರೆ ರಿವ್ಯೂನ ನೋಡಿ ಕೂಡ ತೊಗೋಬೋದು. ರಿವ್ಯೂ ಖಂಡಿತ ಅಲ್ಲಿ ಇರುತ್ತೆ. ಏನು ಅದು ಚೆನ್ನಾಗಿದೆಯಾ, ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋದ ಹಾನೆಸ್ಟಾಗಿ ಅಲ್ಲೂ ಕೂಡ ಕೆಲವೊಬ್ಬರು ರಿವ್ಯೂನ ಕೊಟ್ಟಿರ್ತಾರೆ. ರಿವ್ಯೂನ ಕೂಡ ನೋಡಿ ನೀವು ತೊಗೋಬೋದು. ಇದನ್ನು ನಾನು ಯೂಸ್ ಮಾಡಬೇಕಾದ್ರೆ ಹೇಗಿದೆ, ಏನು ಕ್ವಾಲಿಟಿ ಚೆನ್ನಾಗಿದೆಯಾ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದ್ರದ್ದು ಪ್ರೈಸ್ ಬಂದು 61 ರೂಪೀಸು. ಇದು ಇವತ್ತಷ್ಟೇ ಬಂದಿದೆ. ಒಂದು ಸೈಡು ಸೌತೆಕಾಯಿ ಸಿಪ್ಪೆನ ತೆಗಿಬೋದು, ಮತ್ತು ಹಾಗೆ ಇನ್ನೊಂದು ಸೈಡಲ್ಲಿ ಆಗ್ಬಿಟ್ಟಿದೆ. ಒಂದು ಸೈಡಲ್ಲಿ ಸೌತೆಕಾಯಿ ಸಿಪ್ಪೆನ ತೆಗೆಯುವಂಥದ್ದಿದೆ, ಮತ್ತು ಇನ್ನೊಂದು ಸೈಡಲ್ಲಿ ನೀವು ಸಣ್ಣಗೆ ಸೌತೆಕಾಯಿ ಲೇಯರ್ ಥರ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ಇಷ್ಟಪಡುವಂಥವ್ರು ಕ್ಯಾರೆಟು, ಸೌತೆಕಾಯಿ ಮತ್ತು ಹಾಗೆ ಕ್ಯಾಬೇಜು ಎಲ್ಲನೂ ಕೂಡ ಇದರಲ್ಲಿ ಕಟ್ ಮಾಡ್ಬೋದು. ಹಾಗೆ ಇದಕ್ಕೆ ಒಂದು ವಾಲ್ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ. ವಾಲ್ ಸ್ಟಿಕ್ಗೆ ಇದು ಈ ಥರ ಅಂಟಿಸ್ಬಿಟ್ಟು ಮತ್ತು ಹಾಗೆ ಇದನ್ನು ಈ ರೀತಿಯಾಗಿ ಹಾಕ್ಕೋಬೋದು. ಇದ್ರ ಜೊತೆಗೆ ಇದು ಕೂಡ ಬಂದಿದೆ. ಇದ್ರದ್ದು ಪ್ರೈಸು 91 ರೂಪಾಯಿ. ಇದು ಸ್ಯಾರಿ ಕವರ್ಗಳನ್ನ ತೊಗೊಂಡಿದ್ದೀನಿ. ಇದು 12 ಪೀಸಸ್ ಬರುತ್ತೆ ಸ್ಯಾರಿ ಕವರ್ಗಳು, ಮತ್ತು ಜಿಪ್ ಕೂಡ ಇದೆ, ಮತ್ತು ಯಾವುದು ಸ್ಯಾರಿನ ಹಾಕಿದ್ದೀವಿ ಅಂತೇಳಿ ಒಂದು ಸೈಡಲ್ಲಿ ಈ ರೀತಿಯಾಗಿ ಕವರ್ ಕೂಡ ಇರುತ್ತೆ. ಒಂದು ಸೈಡ್ ಕವರ್ ಇರುತ್ತೆ, ಒಂದು ಸೈಡು ಈ ರೀತಿಯಾಗಿ ಕ್ಲಾತ್ ಕೂಡ ಇದೆ, ಮತ್ತು ಹಾಗೆ ಜಿಪ್ ಕೂಡ ಇದೆ. ಈಸಿಯಾಗಿ ಜಿಪ್ ಕೂಡ ಇದೆ. ಇದು ಮನೆಯಲ್ಲೇ ಅಷ್ಟೇ ಅಲ್ಲ, ನೀವು ಹೊರಗಡೆ ಹೋಗ್ತೀನಿ ಅಂತ ಅಂದಾಗ, ಅಂದರೆ ಮದುವೆ ಮನೆಗಳ ಫಂಕ್ಷನ್ ಇರ್ಬೋದು, ಒಂದು ಗೃಹ ಪ್ರವೇಶ ಇರ್ಬೋದು, ಅಥವಾ ಟ್ರಿಪ್ಪಿಗೆ ಏನಕ್ಕೆ ಹೋಗ್ತೀನಿ ಅಂದಾಗಲೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರೀ ಪ್ಲೇಟಿಂಗ್ನ ಮಾಡ್ಬೋದು. ಮಾಡಿ ಈ ಸ್ಯಾರಿ ಕವರ್ ಒಳಗಡೆ ಹಾಕಿಟ್ಕೊಂಡು ಹೋದರೆ ನಿಮ್ಮ ಸ್ಯಾರಿ ಹೇಗಿರುತ್ತೆ ಹಾಗೇ ಇರುತ್ತೆ. ಪ್ರೀ ಪ್ಲೇಟಿಂಗ್ ಕೂಡ ಮಾಡಿಕೊಂಡು ಈ ಕವರ್ನಲ್ಲಿ ಹಾಕ್ಕೊಂಡು ಹೋಗ್ಬೋದು. ಎಲ್ಲೂ ಕೂಡ ಸ್ಯಾರಿ ಗೋಜಾಗೋದು ಇನ್ನೊಂದಾಗೋದು ಏನೂ ಆಗಲ್ಲ, ಮತ್ತು ಅದು ಸುಕ್ಕು ಬರೋದು ಕೂಡ ಆಗಲ್ಲ. ರೇಷ್ಮೆ ಸೀರೆ ಇರ್ಬೋದು ಅಥವಾ ಆರ್ಡಿನರಿ ಸೀರೆ ಇರ್ಬೋದು, ಹಾಕ್ಕೊಂಡು ಹೋಗ್ಬೋದು. ಮತ್ತು ನೀವು ಸ್ಯಾರಿನ ಹೇಗೆ ಇಟ್ಟಿರ್ತೀರ ಹಾಗೆ ಇಟ್ಟಿರ್ತೀರ. ಇವಾಗ ನಿಮ್ಗೆ ಯಾವುದೋ ಒಂದು ಸ್ಯಾರಿನೋ ಒಂದು ಡ್ರೆಸ್ಸೋ, ಸ್ಯಾರಿನೇ ಅಂತಲ್ಲ ಡ್ರೆಸ್ ಕೂಡ ಇಟ್ಕೋಬೋದು. ಇವಾಗ ಇದು ಬೇಕು ಅಂತ ಅಂದಾಗ ಇದೊಂದನ್ನ ಎತ್ಕೊಂತು ಅಂತ ಅಂದರೆ ಎಲ್ಲ ಡ್ರೆಸ್ಗಳು ಕೂಡ ಗೋಜಾಗೋದು ಆ ಥರ ಏನು ಕೂಡ ಆಗಲ್ಲ, ಮೆಸ್ಸಿ ಆಗೋದು ಏನೂ ಆಗಲ್ಲ. ಆರಾಮ್ಸೆ ಇದನ್ನು ತೊಗೋಬೋದು. ಇದು ಕೂಡ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಕ್ಲಾತಲ್ಲೂ ಕೂಡ, ಅಂದರೆ ಈ ಕ್ಲಾತ್ ಏನಿದೆ ಈ ಕ್ಲಾತಲ್ಲಿ ಕೂಡ ಪೈಪಿಂಗ್ನ ಕೊಟ್ಟಿರ್ತಾರೆ. ನನಗದು ಆ ಕ್ಲಾತಲ್ಲಿ ಪೈಪಿಂಗ್ ಬೇಡ ಅಂಥೇಳಿ ಸ್ವಲ್ಪ ಇದು ಏನು ಹೇಳ್ತಾರೆ ಪ್ಲಾಸ್ಟಿಕ್ ಇದ್ರ ಥರ ಪೈಪಿಂಗ್ನ ಮಾಡಿದ್ದಾರೆ. ಅದನ್ನು ತೊಗೊಂಡಿದ್ದೀನಿ. ಇದು ನೀವು ನೋಡಿ ತೊಗೋಬೋದು ಬೇಕಿದ್ರೆ. ಇದರಲ್ಲಿ ಪೈಪಿಂಗ್ನ ಕೊಟ್ಟಿರ್ತಾರಲ್ಲ, ಇದು ಯಾವ ಥರ ಪೈಪಿಂಗ್ ಬೇಕು ಏನು ಅನ್ನೋದನ್ನು ನೀವು ನೋಡಿ ತೊಗೋಬೋದು. ಮತ್ತು ಎಲ್ಲದಕ್ಕೂ ಕೂಡ ಜಿಪ್ ಕೂಡ ತುಂಬಾ ಚೆನ್ನಾಗಿದೆ. 12 ಬರುತ್ತೆ. ಒಂದು ಸ್ಯಾರಿ ಒಳಗಡೆನೇ ನೀವು ಬ್ಲೌಸ್ ಪೀಸು
ಪೆಟಿಕೋಟು ಎಲ್ಲ ಹಾಕಿಟ್ಕೊಂಡು ಎತ್ಕೊಂಡು ಹೋಗ್ಬೋದು. ಈಗ ಮನೆಯಲ್ಲೂ ಕೂಡ ನೀವು ಇಡ್ತೀವಿ ಅಂತ ಅಂದರೆ ಆ ಸ್ಯಾರಿ ಮ್ಯಾಚಿಂಗ್ದು ಬ್ಲೌಸು ಮತ್ತು ಸ್ಯಾರಿ ಹಾಗೆಯೇ ಒಂದು ಪೆಟಿಕೋಟನ್ನು ಕೂಡ ಹಾಕಿಟ್ಕೋಬೋದು. ಇಲ್ಲ ಅಂದರೆ ಸ್ಯಾರಿ ಮತ್ತು ಅದ್ರದ್ದು ಬ್ಲೌಸನ್ನು ಕೂಡ ಇದ್ರೊಳಗಡೆ ಹಾಕಿ ನೀವು ಎತ್ತಿಟ್ಕೊಬಿಡ್ಬೋದು. ಇದೊಂದು ತೊಗೊಂತು ಅಂದರೆ ಯಾವುದೇ ಸ್ಯಾರಿಗಳು ಒಂದು ಸ್ಯಾರಿ ತೊಗೋತೀನಿ ಅಂದಾಗ ಇನ್ನೊಂದು ಕೆಳಗಡೆ ಇರೋ ಸ್ಯಾರಿ ಅಥವಾ ಮೇಲೆ ಇರೋ ಸ್ಯಾರಿ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಮತ್ತು ನೀವು ಅರ್ಜೆಂಟಲ್ಲಿ ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀರಾ ಮತ್ತು ಹಾಗೆ ತೆಗೆದು ಬಿಸಾಕಿ ಹೋಗ್ತೀರಾ. ಅಲ್ಲಿಂದ ಬಂದಮೇಲೆ ಅದನ್ನೆಲ್ಲ ಎತ್ತಿಡೋದೇ ಅದೊಂದು ಕೆಲಸ ಆಗಿರುತ್ತೆ. ಈ ರೀತಿಯಾಗಿ ಕವರ್ನಲ್ಲಿ ಹಾಕಿಟ್ಕೊಂಡಾಗ ನಿಮಗೆ ಯಾವುದೇ ಥರದ್ದು ಸ್ಯಾರಿ ಕೆಳಗಡೆ ಬೀಳೋದು, ಅದು ಜಾರ್ಕೊಳ್ಳೋದು ಆ ರೀತಿ ಏನೂ ಆಗಲ್ಲ. ಇದು ಕೂಡ ಅಂದರೆ ನಮ್ಮ ಅಂಥ ಲೇಡೀಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದೊಂದೇ ಅಂತಲ್ಲ, ಬೇಕಾದರೆ ಶರ್ಟು ಪ್ಯಾಂಟ್ಗಳನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಐರನ್ ಹಾಳಾಗದೇ ಇರೋ ರೀತಿಯಲ್ಲಿ ಎತ್ಕೊಂಡು ಹೋಗ್ಬೋದು. ಮತ್ತು ಹಾಗೆ ವರ್ಕ್ ಮಾಡಿರುವಂಥ ಬ್ಲೌಸ್ಗಳಿದ್ರು ಕೂಡ, ವರ್ಕ್ ಮಾಡಿರುವಂಥ ಡ್ರೆಸ್ಗಳು ಇರ್ಬೋದು, ಯಾವುದೇ ಒಂದನ್ನಾದರೂ ಇದರಲ್ಲಿ ಆರಾಮಾಗಿ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. 158 ರೂಪಾಯಿ. ಇದು ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿ ತೊಗೋತೀನಿ ಅಂದರೆ ಎಕ್ಸ್ಟ್ರಾ ಬೇರೆ ಚಾರ್ಜ್ ಬೀಳುತ್ತೆ. ನಾನು ಪ್ರತಿಯೊಂದೂ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡಿದ್ದೀನಿ. ಆನ್ಲೈನ್ ಪೇಮೆಂಟಲ್ಲಿ 158 ರೂಪಾಯಿ ಬರುತ್ತೆ. ಮತ್ತು ಹಾಗೆ ಒಂದು ಈ ಥರದ್ದು ಕಾಲೇಜ್ ಬ್ಯಾಗನ್ನು ತೊಗೊಂಡೆ. ಎಲ್ಲಾದರೂ ಒಂದು ಜೊತೆ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ ಅಂದರೆ ಹಾಕ್ಕೊಂಡು ಹೋಗ್ಬೋದು. ಮತ್ತು ಹಾಗೆ ವಾಟರ್ ಬಾಟ್ಲು, ಛತ್ರಿ ಏನಾದರೂ ಇಟ್ಕೊತೀವಿ ಅಂದರೆ ಎತ್ತಿಟ್ಕೊಂಡು ಹೋಗ್ಬೋದು. ಮತ್ತು ಹಾಗೆ ಇಲ್ಲಿ ಸೈಡು ಎಲ್ಲ ಜಿಪ್ಗಳು ಎಕ್ಸ್ಟ್ರಾ ಇರೋದ್ರಿಂದ ಎಕ್ಸ್ಟ್ರಾ ಇನ್ನೊಂದು ಪರ್ಸು ತೊಗೊಂಡೋಗ್ಬೇಕು ಅನ್ನೋದೇನಿರಲ್ಲ ಇದರಲ್ಲೇ. ಮತ್ತು ಟಿಶ್ಯೂ ಇರ್ಬೋದು ಅಥವಾ ಏನಾದರೂ ಸರಿನೇ, ಪಾಕೆಟ್ಗಳು ತುಂಬ ಇದೆ. ಇಲ್ಲೊಂದಿದೆ ಮತ್ತು ಹಾಗೆ ಸೈಡಲ್ಲಿ ಇಲ್ಲೂ ಒಂದಿದೆ. ಈ ರೀತಿಯಾಗಿ ಇರೋದ್ರಿಂದ ನಾವು ಇದೊಂದು ಬ್ಯಾಗ್ನ ತೊಗೊಂಡು ಒಂದು ಜೊತೆ ಬಟ್ಟೆನ ಹಾಕ್ಕೋಬೋದು, ಒಂದು ಛತ್ರಿ ಇಟ್ಕೋಬೋದು, ಮತ್ತು ಹಾಗೆ ಒಂದು ವಾಟರ್ ಬಾಟ್ಲು ಕೂಡ ಇಟ್ಕೋಬೋದು. ಕ್ವಾಲಿಟಿ ಲೆದರ್ ಕೂಡ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ. ಕಾಲೇಜ್ ಮಕ್ಕಳಿಗೆ ಅಂತಲ್ಲ, ಸ್ಕೂಲ್ ಮಕ್ಳುಗಳಿಗೂ ಕೂಡ, ಪುಟಾಣಿ ಸ್ಕೂಲು ಬೇಬಿ ಸಿಟ್ಟಿಂಗ್ ಹೋಗುವಂಥ ಮಕ್ಳುಗಳಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಮತ್ತು ಅಂತ ಏನು ವೆಯ್ಟ್ ಕೂಡ ಇಲ್ಲ. ಜಿಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ 2 ಕಂಪಾರ್ಟ್ಮೆಂಟ್ಗಳು ಬರ್ತೈತೆ. ಹಾಗಾಗಿ ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಮತ್ತು ರೇಟ್ ಕೂಡ 172 ರೂಪಾಯಿ. ಪ್ರತಿಯೊಂದೂ ನಾನು ಆನ್ಲೈನ್ ಪೇಮೆಂಟ್ ಮಾಡಿ ತೊಗೊಂಡಿರೋದು. ಇದು 172 ರೂಪಾಯಿ. ಬ್ಲೌಸು ವರ್ಕ್ಗಳಂತೂ ತುಂಬಾ ಟ್ರೆಂಡ್ ಆಗಿದೆ. ಹೊರಗಡೆ ಹೋಗಿ ವರ್ಕ್ ಮಾಡಿಸ್ತೀನಿ ಅಂತ ಅಂದರೆ ಸಿಕ್ಕಾಬಟ್ಟೆ ರೇಟು. ಮತ್ತು ರಾ ಸಿಲ್ಕ್ನ ತೊಗೊಂಡು, ಅಂದರೆ ರೇಷ್ಮೆ ಕ್ಲಾತೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮೆಟೀರಿಯಲ್ ಬ್ಲೌಸ್ ಪೀಸ್ನ ತೊಗೊಂಡು, ಅಥವಾ ರಾ ಸಿಲ್ಕಲ್ಲೇ ತುಂಬ ಚೆನ್ನಾಗಿ ಬ್ಲೌಸ್ಗಳು ವರ್ಕ್ಗೆ ಚೆನ್ನಾಗಿ ಸಿಗೋದು. ಆ ಥರ ರಾ ಸಿಲ್ಕ್ಗೆ ಬಟ್ಟೆ ತೊಗೊಂಡು ಹೊಲಿಸ್ತೀನಿ, ವರ್ಕ್ ಮಾಡಿಸ್ತೀನಿ ಅಂದರೆ ತುಂಬಾ ಪ್ರೈಸ್ ಬರುತ್ತೆ. ನೋಡಿ, ಇದು ಫ್ರಂಟ್ ನೆಕ್ ಬರುತ್ತೆ ಮತ್ತು ಹಾಗೆ ಇದು ಬ್ಯಾಕ್ ನೆಕ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಇದೆ. ಮೆರೂನ್ ಕಲರು ಮತ್ತು ಗ್ರೀನ್ ಅಂಡು ಸಿಲ್ವರು ಹಾಗೆ ಗೋಲ್ಡು ವರ್ಕನ್ನು ಮಾಡಿದ್ದಾರೆ. ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತು ಹಾಗೆ ಸ್ಲೀವ್ಸ್ಗೂ ಕೂಡ ಈ ರೀತಿಯಾಗಿ ವರ್ಕ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಮತ್ತು ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ. ತುಂಬಾ ಕಡಿಮೆ ಪ್ರೈಸ್ಗೆ ಈ ಬ್ಲೌಸನ್ನು ತೊಗೊಂಡು ನಾವು ಸ್ಟಿಚ್ ಮಾಡಿಸ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮೆರೂನ್ ಬರುತ್ತೆ ನಿಮಗೆ. ಇಲ್ಲಿ ಮಿರರಲ್ಲಿ ಕ್ಯಾಮ್ರಾದಲ್ಲಿ ನಿಮಗೆ ಸ್ವಲ್ಪ ರೆಡ್ ಥರ ಕಾಣಿಸ್ತಾ ಇದೆ. ಇದು ತುಂಬ ಮೆರೂನ್ ಕಲರ್ ಬರುತ್ತೆ. ನನಗೆ ಒಂದು ರೇಷ್ಮೆ ಸ್ಯಾರಿಗೆ ಮ್ಯಾಚಿಂಗ್ ಬೇಕಿತ್ತು, ಹಾಗಾಗಿ ತೊಗೊಂಡೆ. ಮತ್ತು ಅದರಲ್ಲೂ ಕೂಡ ಸ್ವಲ್ಪ ಗ್ರೀನ್ ಕಾಂಬಿನೇಷನ್ ಇದೆ. ಇದು ಏನೇ ವರ್ಕ್ ಇದ್ರೂ ಕಾಂಟ್ರಾಸ್ಟ್ ಇದ್ದಾಗ ರೇಷ್ಮೆ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಈ ರೀತಿಯಾಗಿ ವರ್ಕು ಬಂದಿರುತ್ತೆ ಅಂದರೆ ಇದು ಮಿಷಿನ್ ಎಂಬ್ರಾಯ್ಡಿಂಗ್ ಬರುತ್ತೆ, ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅಲ್ಲ, ಇದು ಮಿಷಿನ್ ಎಂಬ್ರಾಯ್ಡಿಂಗು. ಮತ್ತು ಹಾಗೆ ಬ್ಲೌಸ್ದು ಕ್ಲಾತ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅಂತ ತೆಳುವಾಗಲಿ ಆ ಥರ ಏನಿಲ್ಲ. ಇದು ಕೂಡ ಕ್ಲಾತ್ ಕೂಡ ಚೆನ್ನಾಗಿದೆ ನೋಡ್ಬೋದು. ಮತ್ತು ಹಾಗೆ 1 ಮೀಟರ್ ಕೂಡ ಬರುತ್ತೆ. ಸ್ವಲ್ಪ ದಪ್ಪ ಇರುವಂಥವ್ರು ಕೂಡ ಬ್ಲೌಸನ್ನು ಹೊಲಿಸ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೆಕ್ಕು ಕೂಡ ಈ ರೀತಿಯಾಗಿ ಬರುತ್ತೆ. ಇದ್ರದ್ದು ರೇಟ್ ಬಂದು 244 ರೂಪಾಯಿ. ಅದೇ ಇದು ಬ್ಲೌಸ್ನ ನೀವು ಹೊರಗಡೆ ವರ್ಕ್ ಮಾಡಿಸ್ತೀನಿ ಅಂದರೆ ಎಷ್ಟೋ 1,000, 1,500 ಹೇಳ್ತಾರೆ. ಮತ್ತು ಬ್ಲೌಸ್ ಪೀಸಿಗೂ ಕೂಡ ನೀವು ಬೇರೆ ಎಕ್ಸ್ಟ್ರಾ ದುಡ್ಡನ್ನು ಕೊಡಬೇಕು. ಇಲ್ಲಿ 244 ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಎಂಬ್ರಾಯ್ಡಿಂಗ್ ಮಾಡಿರುವಂಥ ಬ್ಲೌಸ್ ಪೀಸೇ ಸಿಕ್ಕಿದೆ. ಯಾರಿಗೆಲ್ಲ ಮೀಶೋ ವಿಡಿಯೋ ಇಷ್ಟ ಆಯಿತು, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದಾದ್ಮೇಲೆ ಪಕ್ಕದಲ್ಲಿ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.